ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಗೈಸ್, ಆಫ್ಟರ್ ದ ಲಾಂಗ್ ಟೈಮ್ ಇಬ್ರು ಸೇರಿ ವಿಡಿಯೋ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಎಷ್ಟು ದಿನ ಆಯ್ತು? ಒಂದು ವರ್ಷನೇ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ವಿಡಿಯೋ ಎಲ್ಲ ಮಾಡಿದ ಇಬ್ರು ಸೇರಿ ಟ್ರಾವೆಲ್ ಇಂಡಿಯಾದ ಮ್ಯಾನೇಜರ್ ಬಂದಿದ್ದಾನೆ ಅಲ್ವಾ? ಎಸ್, ಹಾಗಾಗಿ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅಲ್ವೇನೋ? ಹೌದು. ಇವತ್ತು ನಾವು ಹೋಗ್ತಾ ಇರೋದು ಏನು ಅಂತಂದ್ರೆ, ಎಲ್ಲಿಗೆ ಅಂತ ಅಂದ್ರೆ, ಸೊ ಒಂದು ಹೊಸ ಜಾಗಕ್ಕೆ ಹೋಗುವ ಅಂತ. ಹೊಸ ಜಾಗ ಅಲ್ಲ, ಹೋಗಿರೋ ಜಾಗನೇ. ಹೊಸ ಗೆಸ್ಟ್ ಇದೆ. ಯಾವಾಗಲೂ ಡೋರಾದಲ್ಲೇ ವಿಡಿಯೋ ಮಾಡ್ತಾ ಇದ್ವಿ, ಬಟ್ ಇವತ್ತು ನಾವು ಫಾಕ್ಸಿಲಿ ಹೋಗ್ತಾ ಇದೀವಿ. ಫಾಕ್ಸಿಲಿ ಹೋಗ್ತಾ ಇದೀವಿ. ಇವತ್ತು ಟ್ರಿಪ್ ನಮ್ದು. ಎಲ್ಲಿ ಹೋಗ್ತಿರೋದು ನಾವು? ಇದು ವಾಯ್ನಾಡ್. ಎಸ್, ನಾವೀಗ ವಾಯ್ನಾಡ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿಂದ ಮನೆಯಿಂದ ಒಂದು 15 ಕಿಲೋಮೀಟರ್ ಈಚೆ ಬಂದಿದ್ದೀವಿ. ಇಲ್ಲಿ ಬಂದು ನಮಗೆ ಒಳ್ಳೆ ಟೀ ಎಸ್ಟೇಟ್ ನೋಡ್ಬೋದು. ಇದು ಫುಲ್ ಗ್ಲೆನ್ಲೋರ್ನ ಟೀ ಎಸ್ಟೇಟಿಗೆ ಬಂದಿದ್ದೀವಿ. ನೋಡಿದ್ರೆ ಫುಲ್ ಗ್ರೀನರಿ, ಮಳೆಗೆಲ್ಲ ಬೇರೆ ಇದೆ. ಕೊಡಗಲ್ಲಿ ಚೆನ್ನಾಗಿದೆ. ಹೊಸಾಗಿದೆ. ಅಡಿಕೆ ಕಡೆ ಹಾಕೋಣ. ಇದು ಅಲ್ಲಿಟ್ಟಿದೆ, ಅಲ್ಲಿ ನೋಡು ಆ ಕಡೆ. ಎಸ್, ಇವಾಗ ನಾವು ಹೋಗ್ತಾ ಇರುವಂತ ಜಾಗ ಅಂತ ಅಂದ್ರೆ ವಾಯ್ನಾಡ್ ಅಲ್ವಾ? ನಾವಿವಾಗ ಇದು ಕೊಡಗು ಬಾರ್ಡರ್ ಎಲ್ಲ ಕ್ರಾಸ್ ಆಗಿ ಕೇರಳ ಎಂಟ್ರಿ ಆಗಿ, ಸೊ ಕೇರಳ ಅಂದ್ರೆ ಇಲ್ಲಿ ವಾಯ್ನಾಡ್ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಗಾಯ್ಸ್, ಹಾಗೆ ಫೈನಲಿ ನಾವ್ ಇವಾಗ ಹೊರಟಿದೀವಿ. ಇವನು ಸೀಟ್ ಬೆಲ್ಟ್ ಅಲ್ಲಿ ಹಾಕಿ ಸೆಟ್ ಆಗಿ ಕೂತಿದ್ದಾನೆ. ನಾವು ಹೋಗ್ಬೇಕಿರೋ ದಾರಿ ಮುಂದೆ ಕಾಣ್ತಿರುವಂತ ದಾರಿ ಅಲ್ಲನೋ? ಹೌದು. ಎಷ್ಟು ಕಿಲೋಮೀಟರ್? NH 275 ಸೇರ್ತೀವಿ ನಾವು ಈಗ. ಎಷ್ಟು ಕಿಲೋಮೀಟರ್ ಇದೆ? ಅಪ್ರಾಕ್ಸಿಮೇಟ್ ಒಂದು 20 ಕಿಲೋಮೀಟರ್ ಇದೆಲ್ಲ. ಗೈಸ್, ಇವಾಗ ನಾವು ಸ್ಟ್ರೈಟ್ ಹೊರಡುವ. ಫಸ್ಟ್ ಟೈಮ್ ಫಾಕ್ಸಿಯಲ್ಲಿ ವಿಡಿಯೋ ಮಾಡ್ತಿರೋದು ಅಲ್ವೇನೋ? ಲೆನ್ಸ್ ಅಲ್ಲಿ ಇದುಂಟಾ? ಈ ಲೆನ್ಸ್ ಅಲ್ಲಿ ಏನೋ ಒಂದು ಫಾಲ್ಟ್ ಇದೆ ಏನೋ. ಗೋಪ್ರೋ ಕ್ಯಾಮರಾ ಸೇರಿಲ್ಲ. ಈಗ DJ ಬಂದುಂಟು, ಒಳ್ಳೆ. ಸ್ವಲ್ಪ ಸ್ಪಾನ್ಸರ್ ಮಾಡಿದ್ರೆ ತೆಗಿಬಹುದು. ತೆಗುವ. ಇವಾಗ ನಮ್ಮ ರೋಡ್ ಟ್ರಿಪ್ ಎಲ್ಲಿಗೆ ಅಂದ್ರೆ ವಾಯ್ನಾಡ್. ಎಷ್ಟು ಸಲ ಹೇಳೋದು? ವೈನಾಡ್ ತೋರಿಸೋರಿಗೆ ಅಷ್ಟು. ಇವತ್ತು ವೈನಾಡಿಗೆ ಹೋಗಿ ಒಂದು ಒಳ್ಳೆ ಕಾಫಿ ಎಲ್ಲ ಕುಡಿದು, ಅದು ಯಾವ ಶಾಪ್ ಅದು? ಮೊನ್ನೆ ಕಳೆದ ಟೈಮ್ ಕುಡ್ದವಲ್ಲ ಅದು? ಅದೇ ಕೇರಳದಲ್ಲೇ ಶಾಪ್, ತೋಲ್ಪಟ್ಟಿ ಫಾರೆಸ್ಟ್. ಉಣ್ಣಿಯಪ್ಪ ಮತ್ತೆ ಕಪ್ಪು ಕಲರ್ ಏನು ಹೇಳೋದು? ಛಾಯ ಕರಿಟಿ ಕಾಲಿಟಿ ಯಾವ ಕಾಲಿಟಿ ಅಂತ ಹೇಳೋದು? ಉಣ್ಣಿಯಪ್ಪ ಮತ್ತೆ ಟೀ. ಉಣ್ಣಿಯಪ್ಪ ಮತ್ತೆ ಟೀ. ಮತ್ತೆ ಅಲ್ಲಿ ಹೋಗೋ ರೂಟ್ ಅಂತೂ ಫ್ಯಾಂಟಾಸ್ಟಿಕ್. ಇನ್ನು ಗೈಸ್, ವೆಲ್ಕಮ್ ಬ್ಯಾಕ್ ಟ್ರಾವೆಲ್ ಇಂಡಿಯಾ. ಗೈಸ್, ಹಾಗೆ ಫೈನಲಿ ಏನು ಅಂತಂದ್ರೆ, ಇವಾಗ ಒಂದು ಲೈಟ್ ಆಗಿ ಒಂದು ಪ್ಲಾನ್ ನಲ್ಲಿ ಒಂದು ಲೈಟ್ ಅಲ್ಲ, ಫುಲ್ ಚೇಂಜ್. ಏನು ಅಂತ ಅಂದ್ರೆ, ಇವಾಗ ನಾವು ಕಣ್ಣೂರು ಅಂದ್ರೆ ವಾಯ್ನಾಡ್ ಡಿಸ್ಟ್ರಿಕ್ಟ್ ಹೋಗಕ್ಕೆ ಪ್ಲಾನ್ ಮಾಡಿದೀವಿ. ಹೌದು. ಬಟ್ ಏನು ಅಂತ ಅಂದ್ರೆ, ಇವಾಗ ಲೈಟ್ ಆಗಿ ಪ್ಲಾನ್ ಚೇಂಜ್ ಮಾಡಿದೀನಿ. ಸೊ ಇವಾಗ ಕಣ್ಣೂರು ಡಿಸ್ಟ್ರಿಕ್ಟ್ ಹೋಗುವ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಹೋಗುವ ಒಂದು ದಾರಿಲಿ ಇದೀವಿ ಅಲ್ವೇನೋ? ಅಲ್ಲಿ ತಲುಪಿಲ್ಲ. ಹೌದು. ಒಳ್ಳೆ ಫಾರೆಸ್ಟ್ ರೋಡ್, ಮಾಕುಟ್ಟ ಘಾಟ್ ಸೆಕ್ಷನ್ ಗೆ ಹೋಗ್ತಾ ಇರೋದು ಇವತ್ತು. ಹೋಗುವಂತ ಒಂದು ದಾರಿ ಇದು. ಇವಾಗ ಆತೂರ್ ಅನ್ನೋ ಒಂದು ಜಾಗ ಬರುತ್ತೆ. ಈ ಆತೂರ್ ಅಂತ ಒಂದು ಜಾಗ ಬಂದಾದ್ಮೇಲೆ, ಒಂದು ಆತೂರ್ ಆದ್ಮೇಲೆ ನಮಗೆ ಬಿಟ್ಟಂಗಾಲ ಅನ್ನೋ ಜಾಗ ಬರುತ್ತೆ. ಬಿಟ್ಟಂಗಾಲ ಸ್ಟ್ರೈಟ್ ಹೋದ್ರೆ ನಮಗೆ ಈಗ ಒಂದು ಕೇರಳ ಬಾರ್ಡರ್ ಅಂದ್ರೆ ಕಣ್ಣೂರು ಡಿಸ್ಟ್ರಿಕ್ಟ್ ಎಂಟ್ರೆನ್ಸ್ ನಮ್ಗೆ ಸಿಗುತ್ತೆ. ಹೌದು ಅಲ್ವೇನೋ? ಗಾಯ್ಸ್, ಫೈನಲಿ ನಾವು ಇವಾಗ ಮಾಕುಟ ಫಾರೆಸ್ಟ್ ಅನ್ನುವಂತ ಒಂದು ಕಾಡಿಗೆ ಬಂದಿದೀವಿ. ಹೌದು ಅಲ್ವೇನೋ? ಹೌದು. ಎಸ್, ಇದು ಘಾಟ್ ಸೆಕ್ಷನ್ ಅಂತ ಹೇಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಘಾಟ್ ಸೆಕ್ಷನ್, ಇದು ಚಿಕ್ಕ ಘಾಟ್ ಸೆಕ್ಷನ್ ಅಂತ ಅಲ್ವಾ? ಆದ್ರೆ ಫಾರೆಸ್ಟ್ ರೋಡ್ ಮುಂದೆ ನೋಡಿದ್ರೆ ಒಂದು ಲಾರಿ ಹೋಗ್ತಾ ಇದೆ. ಇದು ಘಾಟ್ ಸೆಕ್ಷನ್ ಏನಿದೆ, ಇದು ಕ್ರಾಸ್ ಆದ್ಮೇಲೆ ನಮ್ಗೆ ಮಾಕುಟ ಅಂತ ಹೇಳುವಂತ ಒಂದು ಜಾಗ ಸಿಗುತ್ತೆ. ಅಲ್ವೇನೋ? ಎಸ್, ಮಾಕುಟ ಅನ್ನೋ ಒಂದು ಫಾರೆಸ್ಟ್ ದಾಟಿ ಮುಂದೆ ಹೋದ್ರೆ ನಮಗೆ ಇರ್ಟಿ ಅಂತ ಒಂದು ಜಾಗ ಸಿಗುತ್ತೆ. ಹೌದು, ಇರ್ಟಿ ಬ್ರಿಡ್ಜ್. ರೋಡ್ ಅಂತೂ ಹೇಳಿದ್ರೆ ರೋಡ್ ಇದೆ ಅಂದ್ರೆ ಇದೆ, ರೋಡ್ ಇಲ್ಲ ಅಂದ್ರೆ ಇಲ್ಲ. ಕೋಡಿ ಇಲ್ಲಿ ನೋಡಿದ್ರ, ಇದೆ ರೋಡು. ಹಿಂದ್ಗಡೆ ನೋಡಿ, ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ಕಾಡು ನೋಡಿದ್ರೆ ಗಾಯ್ಸ್. ಇದೆಲ್ಲಿಂದ ನಾಯಿ ಬಂದಿದ್ದು? ಕಾಡು ನಾಯಿನ ಅಂತ ಹೋಯ್ತು ಅಲ್ಲ? ಇಲ್ಲ, ಏನು ಕಬ್ಬಿಣನು? ಕಾಡು ನೋಡಿದ್ರ ಕಾಡಾಯ್ತಾ? ಒಳ್ಳೆ ಬ್ಯೂಟಿಫುಲ್ ಆಗಿರೋ ರೋಡಲ್ಲಿ ಇಷ್ಟು ಇವು ಲಾರಿನೇ ಹೋಯ್ತು.
ನೋ ಪಾರ್ಕಿಂಗ್ ಹಾಕಿದ್ದಾರೆ. ನಾವು ಮಾಡ್ಬೋದು. ಏ ನಾವು ಫಾರೆಸ್ಟ್ ಆಫೀಸರ್ ಕಾಡು ನೋಡಿ ಎಲ್ಲಿಗೆ ಅವನು ಚೆನ್ನಾಗಿ ಕಾಣ್ತದೆ. ಗುಂಡು ತಪ್ಸಕ್ಕೆ ಏನೆಲ್ಲ ಸಾಹಸ ಮಾಡ್ತಿದಾರೋ. ಅದಕ್ಕೆ ಹೇಳೋದು ರೋಡ್ ಎಲ್ಲ ಕರೆಕ್ಟಾಗಿ ಹಿಡ್ಕೋಬೇಕು ಅಂತ. ಹೌದು. ಗುಂಡು ತಪ್ಸಕ್ಕೆ ಗಾಡಿನ ಆ ಕಡೆ ಈ ಕಡೆ ತಿರ್ಸುವಾಗ ಏನಾಗುತ್ತೆ. ಓ ಗಾಯ್ಸ್ ನೋಡಿದ್ರ ಹೋಗೋ ದಾರಿಯಲ್ಲಿ ನಮಗೆ ಫುಲ್ ಈ ಬಿದಿರೆಲ್ಲ ನೋಡ್ಬೋದು. ಈ ಬಿದಿರದ ಆ ಕಡೆ ಏನಿದೆ ಒಂದು ಇರ್ಟಿ ಒಳೆನೋ ಅಲ್ಲ ಇರ್ಟಿ ಹೊಳೆ ಅಲ್ಲ, ಇರ್ಟಿ ಹೊಳೆ ಇರ್ಟಿ ಒಳಗೆ ಹೋಗಿ ಸೇರೋದಾಯ್ತಾ. ಇದು ಈ ಹೊಳೆ ಬಾರಿ ದೊಡ್ಡ ಹೊಳೆನೋ ಇದು. ಇರ್ಟಿಗೆ ಗೈಸ್ ಹೋಗೋ ದಾರಿಯಲ್ಲಿ ಫುಲ್ ಮಿಸ್ಟ್ ಎಲ್ಲ ಕವರ್ ಆಗ್ತಿದೆ. ಅತಿ ಸುಂದರವಾದ ದಾರಿ ಅಂತಾನೆ ಗೊತ್ತಾಗ್ತಿದೆ. ಅಷ್ಟೇನು ಗೊತ್ತಾಗ್ತಿಲ್ಲ ಹೆಂಗೆ ಇದೆನೋ ಕಾಡು ಇದು. ಬೈಕಲ್ಲಿ ಬಂದಿರೋ ಚೆನ್ನಾಗಿರ್ತಿತ್ತು. ಕೂಲ್ ಆಗಿರೋದು. ಏನು ಸೌಂಡ್ ಗುಡು 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 ಅಂತ. ಬುಲೆಟ್. ಮಳೆ. ಓ ಕ್ರೇಜಿ ಜಾಲಿ. ಚೆನ್ನಾಗಿದೆ. ನೈಸ್ ನೈಸ್. ಆಕ್ಸಿಡೆಂಟ್ ಝೋನ್ ಅಂತೆ. ಸ್ಲೋ ಆಗಿ ಹೋಗ್ಬೇಕು. ಬುಮ್ಮ ಬುಮ್ಮ ಅಂತೆಲ್ಲ ಹೋದ್ರೆ ಕೆಳಗಡೆ ಗುಡ್ಡಿಯಲ್ಲಿ ಇರ್ತೀರ. ನೋಡಿದ್ರ ರೋಡ್ ಬ್ಯೂಟಿ. ಇವಾಗ ರೋಡ್ ಸ್ವಲ್ಪ ರೆಡಿ ಆ ವೈಟ್ ಕಲರ್ ಪಟ್ಟಿ ತೆಗೆದ್ಬಿಟ್ಟು ಒಂದು ಯೆಲ್ಲೋ ಕಲರ್ ಪಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ. ಓ ಸೂಪರ್ ಆಗಿರ್ತದೆ. ಆ ಮುಂಚೆ ಇತ್ತ ಅಂತ ಈ ರೋಡಲ್ಲಿ ಏನು ಯೆಲ್ಲೋ ಕಲರ್ ಪಟ್ಟಿ ಇರಲ್ಲ, ವೈಟ್ ಕಲರ್ ಇರೋದು. ಒಳ್ಳೆ ಚೆನ್ನಾಗಿದೆ ಆಯ್ತಾ ರೋಡ್. ವೆರಿ ಬ್ಯೂಟಿಫುಲ್ ಅಂಡ್ ಫ್ಯಾಂಟಾಸ್ಟಿಕ್ ಅಂತಾನೆ ನಾವು ಹೇಳ್ಬೋದು. ಇವಾಗ ನೋಡು ನೋಡಿ ಹೋಯ್ತಾ ಹೋಯ್ತಾ ರೋಡ್ ಕತ್ಲೆ ಆಗ್ತಿರೋದು ನೋಡಿದ್ರ. ಓ ಗಾಯ್ಸ್ ನೋಡಿದ್ರ ಒಳ್ಳೆ ಬ್ಯೂಟಿಫುಲ್ ಅಂಡ್ ಕ್ರೇಜಿ ವ್ಯೂಸ್ ನಮ್ಗೆ ಇಲ್ಲಿ ನೋಡ್ಬೋದು. ಡ್ರೈವ್ ಸ್ಲೋ. ಆನೆ ಉಂಟು ಇಲ್ಲಿ. ಆನೆ, ಹುಲಿ, ಚಿರತೆ, ಕತ್ತೆ ನಿಂತಿರೋದು ನೋಡಿದ್ರ. ರೋಡ್ ನೋಡಿದ್ರ ಇಲ್ಲಿ ಚೆನ್ನಾಗಿದೆ ಇವಾಗ. ಓ ಹೊರಗಡೆ ತೋರ್ಸು. ನೋಡಿದ್ರ ಗಾಳಿಗೆ ನೋಡಿದ್ರ ರೋಡ್ ಎಷ್ಟು ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್. ಹೋಯ್ತಾ ಹೋಯ್ತಾ ಕತ್ಲೆನೋ ರೋಡು ಅಲ್ಲ ನೋಡಲಿ. ಒಳ್ಳೆ ಕತ್ಲೆ ಆಗಿದೆ ರೋಡ್. ಓ ಗೈಸ್ ಇವಾಗ ನಾವು ಮಾಕುಟ್ಟ ಅಂತ ಹೇಳುವಂತ ಒಂದು ಫಾರೆಸ್ಟ್ ರೂಟ್ ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಹೌದು. ಯಾಕಂದ್ರೆ ಇವಾಗ ರೈನಿ ಸೀಸನ್ ಆಗಿರೋ ಕಾರಣದಿಂದ ಫುಲ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ ಅಲ್ವೇನೋ. ಹೌದು. ಎಸ್. ಮುಂದೆ ನೋಡಿದ್ರೆ ಫಾಗ್ ಅಂದ್ರೆ ಅಷ್ಟು ತುಂಬಾ ಇಲ್ಲ ಫಾಗ್. ತುಂಬಾ ಇದ್ರೆ ಏನು ಕಾಣೋದಿಲ್ವಾ ಅಂತ. ಕಾಣೋದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅದು ಹಿಂಗೆ ಆಗ್ತದಲ್ಲ. ಈ ಜಾಗದಲ್ಲೆಲ್ಲ ತುಂಬಾ ಮಿಸ್ಟ್ ಕವರ್ ಆಗಿರೋದು. ಇವಾಗ ನೋಡೋಣ ಉಂಟು ಇವತ್ತು ಅಷ್ಟಿಲ್ಲ ಅಲ್ವಾ. ಒಳ್ಳೆ ವೆಹಿಕಲ್ ಇದೆ. ಇದು ಮೇನ್ ಹೈವೇ ಅಲ್ಲನಾ. NS 275 ಅಲ್ವಾ ಇದು. ಗೊತ್ತಿಲ್ಲ ಕಣ. ಹೌದೌದು. ಕರ್ನಾಟಕ ಕೇರಳ ಬಾರ್ಡರ್ ಆಗಿದ್ದರಿಂದ ವೆಹಿಕಲ್ಗಳು ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಟ್ರಕ್ ಓಡುವ ರೋಡ ಇದು. ಗಾಡಿ ಹೋಯ್ತಾ ಅಂತ ಏನ್ ಪ್ರಾಬ್ಲಮ್ ಹಂಗೆಲ್ಲ ತೋರಿಸ್ತಿದ್ದಾರೆ ಅವರು. ನಾನೇನೋ ಫುಲ್ ಟ್ರಾಫಿಕ್ ಅಂತ ತಿಳ್ಕೊಂಡಿದ್ದೆ. ಗಾಡಿ ರಿಪೇರ್ ಅಲ್ವಾ. ಆ ಕಡೆ ಟರ್ನಲ್ ಬರೋ ಗಾಡಿ ಗೊತ್ತಾಗಲ್ಲ. ಇಲ್ಲಿ ಬ್ರೇಕ್ ಡೌನ್ ಆಗೋದ್ರೆ ಕಷ್ಟನೋ. ಫುಲ್ ಟರ್ನ್ ಬೆಂಡ್. ನೋಡೋ ರೋಡು. ಓ ಗೈಸ್ ನೋಡಿದ್ರ ರೋಡ್ ನೋಡಿದ್ರ ನೋಡಿ ಇಲ್ಲಿ ಹೋಗ್ಬಿಟ್ಟಿದೆ ರೋಡ್ ಎಲ್ಲ ಕುಸ್ತೋಗಿದೆನೋ. ಡೇಂಜರ್, ವೆರಿ ಡೇಂಜರ್ ಏರಿಯಾ. ನೀರ್ ನೋಡಲ್ಲಿ ಅಲ್ಲ. ಅದೆಲ್ಲ ಹೋಗಕ್ ಬಿಡಲ್ಲ ಕಣೋ. ಅಲ್ಲಿ ಹೋಗಕ್ ಬಿಟ್ಟಿದ್ರೆ ಒಳ್ಳೆ ಚೆನ್ನಾಗಿರೋದು ಜಾಗ ಅಲ್ಲ. ಇಲ್ಲಿ ಯಾವ್ದು ಗಾಡಿ ಹೋಗುಂಟು. ಇಲ್ಲೆಲ್ಲ ಹೋಗುಂಟಿದೆ ಅಲ್ಲ. ಓ ಇಲ್ಲಿ ಏನೋ ಆಗಿದೇನೋ. ರೋಡ್ ಬ್ಲಾಕ್ ಅಲ್ಲ ಮತ್ತೆ ಏನಾಯ್ತು ಆಗಿದೆ ಆಯ್ತಾ. ಏನೋ ಬಸ್ ಟಚ್ ಆಗಿದೋ. 1:30 ವಾ ಜೀಪಿಗೆ ಟಚ್ ಆಗಿದೋ. ಯಾವ ಜೀಪ್. ಆ ಹಿಂದೆ ಒಂದು ಜೀಪ್ ನಿಂತಲ್ಲ. ಅವನು ಇಲ್ಲಿ ಗಂಟೆ ಬಂದಿದ್ದಾನಾಗ. ಅಲ್ಲಿ ಇದ್ದೇನೆ ಬಸ್ ಇಲ್ಲಿದೆ. ಓ ಬಸ್ ಅವನು ಹೊಡೆದು ಬಂದಿರಬೇಕು. ಆಗಿರ್ಬೇಕೇನೋ. ಗೋ ಸ್ಲೋ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ. ನೋಡ್ಕೊಂಡು ಹೋಗ್ಬೇಕು ಗಾಯ್ಸ್. ಇಲ್ಲಾಂದ್ರೆ ಓ ಗಾಯ್ಸ್ ಈ ಕಾಡಲ್ಲಿ ಚಿರತೆಗಳು, ಹುಲಿಗಳು ಇರ್ತವೆ. ವಾಸವಾಗಿರೋ ಒಂದು ಕಾಡು ಇದು. ಓ ಗಾಯ್ಸ್ ಹಾಗೆ ನಾವು ಈಗ ಬಸ್ ಇರುವಂತ ಒಂದು ಜಾಗದಲ್ಲೆಲ್ಲ ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೀವಿ. ಇಲ್ಲಿ ಬಂದಾಗೆ ಇಲ್ಲಿ ಸ್ವಲ್ಪ ರೋಡ್ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇವು ಒಳ್ಳೆ ಇದೇ ತರ ರೋಡು ಕೊಡಗಲ್ಲಿ ಎಲ್ಲ ಕಡೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ. ನೋಡಲ್ಲಿ ಅನಿಮಲ್ ಕ್ರಾಸಿಂಗ್ ಮುಂಚೆ ಸುಮಾರು ಬೋರ್ಡ್ ಈಗ ಬಂದಿದ್ದು ಹೊಸದಾಗಿ ಅಲ್ಲ. ಮುಂಚೆ ಕಾಡು ಚೆನ್ನಾಗಿರುವಾಗ ಪ್ರಾಣಿಗಳು ಬಂದಿದ್ದು. ಆನೆ, ಚಿರತೆ, ಕರಡಿ ಎಲ್ಲರದ್ದು ಫೋಟೋ ಇದೆ. ಯಾರು ಕಣ್ಣಿಗೆ ಆದ್ರೆ ಒಳ್ಳೆ ಆಕ್ಸಿಡೆಂಟ್ ಆಗಿದೆ. ನಾವು ನೋಡಿ ಇದೆಲ್ಲ
ಮಳೆಗಾಲದಲ್ಲಿ ಮೆಲ್ಲೆ ಓಡಿಸ್ಬೇಕು, ಇಲ್ಲ ಸ್ಲಿಪ್ ಆಗಿ ಗುಡ್ಡಿ ಒಳಗೆ ಟೋ ಮಾಡೋ ಇದು ಗಾಡಿ ಎಲ್ಲ ನೋಡ್ದ ಒಂದೊಂದು ಬೆಂಡ್ ನೋಡಿದ್ರ ಹೆಂಗಿದೆ. ಇದು ಮೇನ್ ಏನ್ ಗೊತ್ತನೋ, ಈ ಬೆಟ್ಟದ ಮೇಲೆ ರೋಡ್ ಇದು, ಬೆಟ್ಟದ ಮೇಲೆ ರೋಡ್ ಇರೋದು ಇದು. ಬೆಟ್ಟದಿಂದ ಇಳಿದು ಕೆಳಗಡೆ ಹೋಗೋದು. ಒಳ್ಳೆ ಬ್ಯೂಟಿಫುಲ್ ಆಗಿರೋ ಫಾರೆಸ್ಟ್ ಆಯ್ತಾ, ತಿಕ್ಕಾಗಿ ಒಳ್ಳೆ ಚೆನ್ನಾಗಿದೆ. ಹಾ ಫ್ಯಾಂಟಾಸ್ಟಿಕ್. ಈ ಹುಲ್ಲು ನೋಡಿದ್ರ ಇದು, ಹುಲ್ಲು ನೋಡಿದ್ರ ಆ ತರ ಹುಲ್ಲು. ನನಗೆ ಅಂತ ಹುಲ್ಲು ಭಾರಿ ಖುಷಿನು. ನೀವು ಹೋಗಲ್ಲ. ಬಿದಿರು ಇಂಥ ಕಾಡಲ್ಲಿ ಆನೆಗಳಿರೋದು ಜಾಸ್ತಿ. ಯಾಕೆಂದ್ರೆ ಬಿದಿರು ಶೂಟ್ ಬರ್ತದಲ್ಲ, ಅದಕ್ಕೆ ಹೇಳೋದು ಬ್ಯಾಂಬೂ ಶೂಟ್ ತಿನ್ನಕ್ಕೆ ಬರ್ತದೆ. ಆನೆಗೆ ಭಾರಿ ಇಷ್ಟ ಅದು. ಹೌದೌದು, ಜಾಸ್ತಿ ತಿಂತದ. ಹೌದು. ನಾವು ಹಾಗೆ ಈ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ರೋಡ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ, ಮಧ್ಯದಲ್ಲಿ ರೋಡ್ ಚೆನ್ನಾಗಿಲ್ಲ. ಮೆಲ್ಲೆ ಓಡಿಸು. ಮರಗಳು ನೋಡಿದ್ರ ಯಾವ ರೇಂಜಲ್ಲಿ ಇದೆ ಅಂತ. ಹೋಗೋಣ ಇವತ್ತು ಫಾಗ್ ಇಲ್ಲನೋ, ಫಾಗ್ ಇಲ್ಲ ಅಂದ್ರೆ ಒಳ್ಳೆ ಚೆನ್ನಾಗಿಲ್ಲ ಕಾಡು. ಆದ್ರೂ ಚೆನ್ನಾಗಿದೆ ಅಲ್ವಾ? ವೆರಿ ಫ್ಯಾಂಟಾಸ್ಟಿಕ್. ಹಸಿರಾಗಿ ಇದು ನೋಡು ಹೆಂಗೆ ಇದೆನೋ ಕಾಡು. ಒಂದೊಂದು ಟರ್ನಲ್ ಹೆಂಗಿದೆ. ರೋಡ್ ಚೆನ್ನಾಗಿಲ್ಲ ಅಂದ್ರು ವೈಬ್ ನೋಡು. ರೋಡ್ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರೋದು ಅಲ್ವಾ? ಎಲ್ಲ ಕಲರ್ ಪಟ್ಟಿ ಹೊಡಿಬೇಕು ಅವ್ರು. ಅದೇ ನೀ ಬೆಂಡ್ ನೋಡ್ಕೊ. ಒಳ್ಳೆ ಒಳ್ಳೆ ಗಾಡಿಗಳು ಬರ್ತಿದ್ದಾನು, ಎಲ್ಲ ಕೇರಳ ಗಾಡಿ. ಕೇರಳ ಬಾರ್ಡರ್ ಅಲ್ಲ, ಕೇರಳ ಗಾಡಿಗಳು ಎಷ್ಟು ಅಲ್ಲ, ಎಲ್ಲ ಅವರೇ ಇರೋದು. ಇವೆಲ್ಲ ದೊಡ್ಡ ದೊಡ್ಡ ಲಾರಿಗಳು. ಇಲ್ಲಿ ಸ್ಲೀಪರ್ ಹೋಗುತ್ತಾನೋ, ನೈಟ್ ಟೈಮ್ ಇಲ್ಲಿ ಫುಲ್ ಸ್ಲೀಪರ್ ಹೋಗೋದು. ಈ ಮೇನ್ ಗೂಡ್ಸ್ ಕರ್ನಾಟಕದಿಂದ ಕೇರಳಕ್ಕೆ ಹೋಗುವಂತದ್ದು ಎಲ್ಲ ಈ ಕಡೆ. ನನಗೆ ಗೊತ್ತಿರೋ ಹಂಗೆ ಫಿಶ್ ಲಾರಿಯಿಂದ ಹಿಡಿದು, ಫಿಶ್ ಲಾರಿ, ವೆಜಿಟೇಬಲ್, ಕೋಳಿ, ಹೌದು, ಎಲ್ಲ ಇಲ್ಲಿಂದ ಹೋಗೋದು. ಅದಕ್ಕೆ ಈ ರೋಡ್ ಹಿಂಗೆ ಇರೋದು. ಮೇನ್ ಆಗಿ ಫಿಶ್. ರಾತ್ರಿ ಇಡೀ ಗಾಡಿ ಓಡ್ತದೆ ಇಲ್ಲಿ, ರಾತ್ರಿ ಇಡೀ ಓಡ್ತದೆ. ರಾತ್ರಿ ಜಾಸ್ತಿ ಓಡೋದು. ಟರ್ನಿರೋ ರೋಡು. ರೋಡ್ ಕೆಲಸ ಮಾಡ್ತಿದ್ದಾರೆ ಅದರಲ್ಲಿ. ಅವರು ಲಾರಿ ಮಧ್ಯದಲ್ಲಿ ನಿಂತಿದಲ್ಲ, ಹಳ್ಳ ನೋಡು ಇದು. ಹಳ್ಳ ಅದು ತಾಗ್ತದ ಅಂತ. ತಾಗ್ತದ. ಬಾಬಾ ತೆಗಿ. ನೋಡಿದ್ರೆ ಇಲ್ಲಿ ಗುಂಡಿ, ಇಲ್ಲಿ ದೊಡ್ಡ ಕಲ್ಲು. ದೊಡ್ಡ ಗುಂಡಿ ಪಕ್ಕದಾಗ್ತಿತ್ತು. ಈ ರೋಡಲ್ಲಿ ನಾವು ಒಂದ್ಸರಿ ಟ್ರಿಪ್ ಹೋಗಿದ್ವಲ್ಲ, ಸ್ಕೂಟಿಲಿ ಒಂದು ರೀಲ್ಸ್ ತೆಗ್ದಿದ್ವಲ್ಲ, ಯೋಚನೆ ಉಂಟಾ? ಹಳೆ ಕಾಲ ಆಯ್ತಾ? ಯಾವಾಗ ಕಾಫಿ ಮಾಲ ಮೇಲೆ ಹೋಗೋ, ಇವನೇ ಮೇಲೆ ಹೋಗೋದಿನ್ನು. ಅವರೆಲ್ಲ ನೋಡಿ ಮಾಡಿ ಅಂದ್ರೆ ಗೇರಲ್ಲಿ ಇಳಿಬೇಕು ಅವರು. ಫಸ್ಟ್ ಗೇರಲ್ಲಿ ಇಳಿಬೇಕು. ಆ ಕಾರ್ ನೋಡು, ಐ ಟೈಮ್ದ ಅವಸ್ಥೆ. ಕಾಡು ನೋಡಿದ್ರ ಒಳ್ಳೆ ಒಳ್ಳೆ ಮರ ಇದೇನೋ ಅಲ್ಲನೋ. ಇಷ್ಟು ದೊಡ್ಡ ಕಾಡಿಗೆ ಆನೆ ಇಲ್ಲ ನೋಡಿದ್ರ ಗಾಯ್ಸ್. ಇಷ್ಟು ದೊಡ್ಡ ಕಾಡಲ್ಲಿ ಆನೆ ಇಲ್ಲ ಅಂದ್ರೆ ಆಶ್ಚರ್ಯ ಅಲ್ಲನೋ. ಈ ಕಾಡಲ್ಲಿ ಆನೆ ಇಲ್ಲ, ಯಾಕೆ? ರೀಸನ್ ಏನು ಅಂದ್ರೆ, ನಿಮ್ಮಂತ ಮಂಗಗಳು ಇರುವಾಗ ಜಾಸ್ತಿ ಇದ್ದಾಗ ಅದಕ್ಕೆ ಮಂಗ ಆನೆ ಬಂಡಿ ನೋಡಿದ್ರ ಹೆಂಗೆ ಓಡ್ತದ ನೋಡಿ. ಹಳೆ ಬಸ್ ಇದು ಸೈಡಲ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಬರೀ ಲಾರಿಗಳಿರೋದು. ಇದು ಅಪ್ಪ ಹತ್ತದಲ್ಲ ಹಿಂಗೆ ಅಪ್ಪ ಹಾಲು. ಇಲ್ಲೊಂದು ಬಸ್ ನೋಡು, ಸ್ಲೀಪರ್, BK ಟ್ರಾವೆಲ್ಸ್. ಯಾವ ಬಾಡಿ ಇದು? ಪ್ರಕಾಶ್ ಬಾಡಿ ಆಯ್ತಾ. ನಮಗೆ ಬಸ್ಗಳು, ಒಳ್ಳೆ ಒಳ್ಳೆ ಟ್ರಕ್, ಬ್ಯೂಟಿಫುಲ್ ಆಗಿರೋ ಕಾರು ಅಂದರೆ ಭಾರಿ ಇಷ್ಟ. ಈ ಹ್ಯುಂಡೈದು ಯಾವ್ದು ಗಾಡಿ ನೋಡಿದ್ದು? ಯಾವ್ದು? ಸುಮಾರು ಎಲ್ಲಿಗ ನೀವು ನಿಯಸ್ಸು ಏನು ಕತೆ. ಲಾರಿ ಅವ್ರಿಗೆ, ಬಸ್ ಅವ್ರಿಗೆಲ್ಲ ಜಾಗ ಬಿಟ್ಟು ಕೊಡ್ಬೇಕು. ಹೌದು, ಗಾಡ್ ಸೆಕ್ಷನ್ ಇಲ್ಲಿ ಗಾಡಿ ಅಲ್ಲ, ಹೆವಿ ಕಷ್ಟ ಇರುತ್ತೆ ಗಾಡಿ ಓಡಿಸೋಕೆ. ನಾವು ಹಂಗೆ ಬ್ಯೂಟಿಫುಲ್ ಇಂಥ ಮರದಲ್ಲಿ ಇರೋದು ವೈಲ್ಡ್ ಕ್ಯಾಟ್ ಅಲ್ಲ. ರಾತ್ರಿ ಹೋಗೋ ಆರ್ತದಲ್ಲ ಬೆಕ್ಕು, ಆರೋ ಬೆಕ್ಕು ಇಲ್ಲೇ ಇರೋದು. ನಿಮಗೆಲ್ಲ ಗೊತ್ತೇ ಇರೋಲ್ಲ ಬೆಕ್ಕು ಆರ್ತದ ಅಂತ. ವೈಲ್ಡ್ ಕ್ಯಾಟ್ ಆಯ್ತಾ, ಕಾಡು ಬೇಕು ಆರ್ತದೆ. ನನ್ನ ಪಕ್ಕದಲ್ಲಿ ಒಂದು ಕಾಡು ಬೇಕು ಕೂತಿದೆ. ಔಟ್ ಕಂಟ್ರಿಯಲ್ಲಿ ಮಾತ್ರ ಇರೋದಲ್ಲ, ಆರೋ ಬೇಕು ನಮ್ಮ ಊರಲ್ಲಿ ಇದೆ.
ಅದು ಕಾಣಕ್ ಸಿಕ್ಕಲ್ಲ ಅಷ್ಟೇ. ಇದು ನೋಡು ಹೊಸ ಬಸ್ಸು, ಇದು ಕೆ ಶಿಫ್ಟ್ ಅಲ್ಲ ಇದು? ಅಲ್ಲ, ಸೂಪರ್ ಫಾಸ್ಟ್ ಹೊಸ ಗಾಡಿ. ಫ್ರೀನೋ ಈಗ? ಯಾರಿಗೆ? ಲೇಡೀಸ್ಗೆ. ಹೌದಾ? ಲೇಡೀಸ್ಗೂ ಫ್ರೀ, ಎಲ್ಲ ಫ್ರೀ. ನಮಗೆ ಎಲ್ಲಿ ಗಾಯ್ಸ್ ಫ್ರೀ ಏನು? ನಮಗೆ ಎಲ್ಲಿ ಫ್ರೀ? ನಮಗೆ ಫ್ರೀ ಇಲ್ಲ, ಗಂಡಸರಿಗೆ ಏನು ಫ್ರೀ ಇಲ್ಲ ಅಲ್ಲ? ಗಂಡಸರಿಗೆ ಫ್ರೀ ಇಲ್ಲ, ಗಂಡಸರಿಗೆ ಏಟು ಅಲ್ಲ. ಏನೋ ಜೀಪ್ ಇಟ್ಟವರೆಲ್ಲ ಕೆಳಗಡೆ ಇಳಿಸಲ್ಲ ಅಂದ್ರೆ ಹೆಂಗೇನೋ? ಏನು ಸಣ್ಣ ಗಾಡಿ ಅವರಿಗೆಲ್ಲ ಒಳ್ಳೆ ಲುಕ್ ಇದೆಲ್ಲ. ಗಾಡಿಗಳು ನೋಡೋಕೆ ಒಂಥರ ಕ್ರೇಜ್ ಅಲ್ಲ. ಈ ಬುಲ್ ಜೆಟ್ ನೋಡ್ತಾ ಇದ್ರೆ, ಈ ಬುಲ್ ಜೆಟ್ ಅಂತ ಯೂಟ್ಯೂಬ್ ಚಾನಲ್ ಇದೆ ನೋಡಿ, ಅವರು ಆರ್ಮಿ ಟ್ರಕ್ ತೆಗ್ದಿದ್ದಾರೆ. ಸೂಪರ್ ಹೆಂಗಿದೆ ಗಾಡಿ. 1990 ಎಷ್ಟದು ಕರೆಕ್ಟಾಗಿ ಗೊತ್ತಿಲ್ಲ ಕಣ. ಯೂರೋ 3 ಕಾಣ್ತದೆ ಅದು. ಸೂಪರ್ ಆಗಿದೆ. ಯೂರೋ 3 BS3 ಎರಡು ಒಂದೇನಾ? ನೀವು ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೊಡೆದು ಈ ಬುಲ್ ಜೆಟ್ ಅಂತ ನೋಡಿ, ಆರ್ಮಿ ಟ್ರಕ್ ಅಂತ ಮಸ್ತ್ ಆಗಿ ಮಾಡಿದ್ದಾರೆ. ಅಂತ ಗಾಡಿಯಲ್ಲಿ ತೆಗಿಬೇಕು. ಇವನಿಗೊಂದು ಡ್ರೀಮ್, ಆದ್ರೆ ಪೈಸಾ ಇಲ್ಲ. 7,000 ಗಾಡಿಗೆ ಕೊಡ್ಬೇಕು. 7 ಲಕ್ಷ ಅದಕ್ಕೆ. ಈಗ ಗಾಡಿಗೆ 7 ಲಕ್ಷ, ಮತ್ತೆ ರಿಪೇರಿ ಮಾಡಿಸೋದು ಅಂದ್ ಏನಿಲ್ಲ 10-15 ಲಕ್ಷ ಬೇಕು. ಗಾಡಿ ಎಲ್ಲ ಫುಲ್ ರೆಡಿ. ಮತ್ತೆ ರೋಡಲ್ಲಿ ನಿಂತೋಗ್ಬಿಟ್ರು ಅದಕ್ಕೂ ದುಡ್ಡು ಬೇಕು. ಟೈರ್ಗೆ 40-50,000 ದೊಡ್ಡ ಟೈರ್. ಹೇಳ್ಬೇಕಂದ್ರೆ ಸುಮಾರು ದಿನ ವಿಡಿಯೋ ಇಲ್ಲ, ಯಾಕೆಂದ್ರೆ ಟ್ರಾವೆಲ್ ಇಂಡಿಯಾದು ಮ್ಯಾನೇಜರು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿದ್ರಿಂದ ವಿಡಿಯೋದೆಲ್ಲ ಕಮ್ಮಿ. ಏನ್ ಮಾಡೋಣ, ಇನ್ನು ಕ್ಯಾಂಪಿಂಗ್ ವಿಡಿಯೋ ಎಲ್ಲ ಒಬ್ಬನೇ ಮಾಡ್ತೀನಿ. ಇವನು ಬಂದಾಗ ಇವನ ಜೊತೆ ವಿಡಿಯೋ ಮಾಡ್ತೀನಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಾಚ್ ಅವರಿಲ್ಲ, ಎಲ್ಲ ಕಮ್ಮಿ. ಟ್ರಾವೆಲ್ ಇಂಡಿಯಾ ಕಂಪನಿ ಫುಲ್ ಲಾಸ್. ಹಂಗಾಗಿ ನಾವು ಇವತ್ತು ಮಾಕುಟ್ಟ ಘಾಟ್ ಸೆಕ್ಷನ್ಗೆ ಬಂದಿದ್ದೀವಿ. ಅತಿ ಮನೋಹರ ಆಗಿರೋದಂತ ರೋಡ್ ಅಂತಾನೆ ಹೇಳ್ಬೋದು. ಲೈಟ್ ಆಗಿ ಮಿಸ್ ಆದ ರೋಡ್ ಅಂತಾನೆ ಹೇಳ್ಬೋದು. ಟಯರೇ ಹೋಯ್ತು ಪಾಪ. ಯಾಕಪ್ಪ ಅರ್ಜೆಂಟು ನಮ್ಮ ಕೂರ್ಗ್ ಗಾಡಿಗೆ? ಓಹ್ K12 ಅಶೋಕ್ ಲೇಲ್ಯಾಂಡ್ ಶೋ ಹೆವಿ ಆಗಿದೆ ಅಲ್ಲ. ಈ ಜೀಪ್ ಕಂಪಸ್ ನೋಡು. ಈ ರೋಡಲ್ಲೂ ಕಾಂಪಿಟೇಷನ್ ಬೇಕು. ಅತಿ ಮನೋಹರವಾದ ಕಾರ್ಡ್ ಆಯ್ತಿದ್ದು. ಈ ಯೆಲ್ಲೋ ಕಲರ್ ಬೋರ್ಡ್, ಈ ಬೋರ್ಡ್ ಚೆನ್ನಾಗಿದೆನಾ? ಓ ಗಾಯ್ಸ್, ಕೆ ಶಿಫ್ಟ್ ಎಲ್ಲ ಸಿಂಪಲ್ ಉಂಟು. ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಉಂಟಷ್ಟೇ. ನಿನ್ನಂತ ಮಂಗ ಬಿಟ್ಬಿಟ್ಟು ಬೇರೆ ಏನು ಕಾಣ್ತಾ ಇಲ್ಲ. ಒಂದು ಮಳೆ ಹೊಡೆದಿದ್ರೆ ಹೆಂಗಿರೋದು? ಮಳೆ ಹೊಡೆದ್ರೆ, ಆದ್ರೆ ಮಳೆ ಹೊಡೆಯೋದು ಕತ್ಲೆ ಆಗ್ಬಿಡ್ತದೋ. ಕ್ಯಾಮರಾಕ್ಕೆ ಕಾಣಕ್ ಸಿಕ್ಕ. ಕತ್ಲೆ ಇದ್ರೆ ಚೆನ್ನಾಗಿರುತ್ತೋ, ಚೆನ್ನಾಗಿ ಕಾಣುತ್ತೆ. ಈ ಗೋಪುರದಲ್ಲಿ ಅದೊಂದು ಇದುಂಟು, ಕತ್ಲೆ ಆದ್ರೆ ಕಾಣಲ್ಲ. ನಿಲ್ಲು ಅಂತ ಲಕ್ಷ್ಮಿ ಎಲ್ಲ ಹೊಸ ಗಾಡಿಗಳು, ಲಾರಿ ಅಲ್ಲ ಇದೆಲ್ಲ. BS4 ಕಾಣ್ತದೆ. BS4 ನೋಡು. ಇಲ್ಲಲ್ಲ BS6 ಅದು. ಅಶೋಕ್ ಲೇಲ್ಯಾಂಡ್ ಒಳ್ಳೆ ಮಸ್ತ್ ಆಗಿರೋ BS6. ಒಂದು ಒಳ್ಳೆ ಅಶೋಕ್ ಲೇಲ್ಯಾಂಡ್ ಬಸ್ ತೆಗೆದು ಓಡಿಸ್ಬೇಕಲ್ಲ, ಒಳ್ಳೆ ಸ್ಟಿಕ್ಕರಿಂಗ್ ವರ್ಕ್ ಎಲ್ಲ ಮಾಡಿ ಮಸ್ತ್. ಅಷ್ಟು ಜಾಗ ಇದೆ ನೋಡು. ಅವ್ನು ಹಿಂಗ್ ಬರೋದು ಅಂತ ಯಾರು ನೋಡ್ಕೊಳ್ಳೋ, ಒರ್ಸ್ಕೊ ಹೋಗ್ಬಿಡ್ತಾರೆ. ನಾನಲ್ಲಿ ರೋಡ್ ತೋರಿಸಿದ್ನ ನಾನು ನೋಡ್ತಿದ್ದೇನೆ. ಅವನಿಗೇನೋ ಹೇಳ್ಬಿಟ್ಟಿದ್ವಿ ಅಂತ. ಪಾಪ ಅವನ ಕೈಯಾದ ತೋರಿಸ್ಬೋದಲ್ಲ. ಎಲ್ಲರೂ ಅಂತ ಮೈಂಡ್ ಸೆಟ್ ಇರೋಲ್ಲ. ತೋರಿಸ್ತಾರೋ? ಗೂಬೆ ನನ್ನ ಮಕ್ಳು ಇರ್ತಾರೆ, ಒಬ್ಬರು ಎಲ್ಲರೂ ತೋರಿಸ್ತಾರೆ, ಇನ್ನೊಬ್ಬರು ಒರ್ಸ್ಕೊಂಡು ಹೋಗ್ಬಿಡ್ತಾರೆ. ಒಳ್ಳೆ ವೆಯ್ಟ್. ಇದು ಬಾಕ್ಸ್ ಲೋಡು ಏನೋ ಫ್ರೂಟ್ಸ್ ಅಂತ. ಫ್ರೂಟ್ಸ್ ಆಗಿರ್ಬೋದು. ಈ ಆಪಲ್ ಕಾಶ್ಮೀರದಿಂದ ಲೋಡ್ ಬರ್ತದೋ? ನಾ ಸುಮಾರು ನೋಡಿದೀನಿ. ಆಪಲ್ ಆಗಿರ್ಬೋದು ಮೋಸ್ಟ್ಲಿ. ಎಸ್ ಬೆಂಡ್ ಸಿಗ್ನಲ್ ಎಲ್ಲ ಇದೆ, ನೋಡ್ಕೊಂಡು ಹೋದ್ರೆ ಕರೆಕ್ಟಾಗಿ ತಲುಪ್ತದೆ. ಇಲ್ಲ ಅಂದ್ರೆ ತಲುಪಲ್ಲ. ಮಳೆಗಾಲ ಭಾರಿ ಗಾಳಿ ಬೀಸಿದೆ ಇಲ್ಲಿಗೆ ಅಲ್ಲ. ಭಾರಿ ಗಾಳಿ ಇದೆ. ಇವತ್ತು ಮಳೆ ಹೊಡೆದಿದ್ರೆ ಚೆನ್ನಾಗಿರೋದು. ವಾಪಸ್ ಬರುವಾಗ ಒಳ್ಳೆ ಬಿಸಿಲು. ಇದು 20 ಕಿಲೋಮೀಟರ್ ಉಂಟು. 25 ಇದೆ. 25 ಕಿಲೋಮೀಟರ್. ಈ ಕಡೆ ಬರ್ತಾ ಬರ್ತಾ ಒಳ್ಳೆ ಚೆನ್ನಾಗಿರೋ ಜಾಗ ಅಲ್ವಾ? ವೆರಿ ಫ್ಯಾಂಟಾಸ್ಟಿಕ್. ಕಾಡು ನೋಡಿದ್ರ ಒಳಗಡೆ ತೋರಿಸ್ತೀನಿ. ಡಾರ್ಕ್ ಹಸಿರು ಆಯ್ತಾ, ಡಿಮ್ ಎಲ್ಲ. ಇದು ಡಾರ್ಕ್ ಹಸಿರು. ಇಲ್ಲೆಲ್ಲ ಕತ್ಲೆ. ನಾವೊಂದ್ಸಲ ಕಣ್ಣೂರು ಯೋಚನೆ ಉಂಟಾ?
ಲೈಟ್ ಎಲ್ಲ ಬರ್ನ್ ಆಗೋಗಿ ಅಲ್ಲ ಸ್ಕೂಟಿಯಲ್ಲಿ ನಮ್ಮ ಡೋರದ ಅವಸ್ಥೆ ಎಲ್ಲ ಯೋಚನೆ ಮಾಡಿದ್ರೆ ಒಂದ ಎರಡ ಹೇಳಕ್ಕೆ. ಓಹೋ ಒಳ್ಳೆ ಚೆನ್ನಾಗಿದಾನ. ಬಂದಕ್ಕೆ ಏನಿಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್. ನೋಡೋ ಯೂಟ್ಯೂಬಿಗೆ ಫಾಕ್ಸಿಯಲ್ಲಿ ಫಸ್ಟ್ ವಿಡಿಯೋ ಇದು, ಫಸ್ಟ್ ವಿಡಿಯೋ ಆಗ್ತಿರೋದು. ಹೌದಲ್ಲ? ಇನ್ನು ಫುಡ್ ವಿಡಿಯೋ, ಟ್ರಾವೆಲಿಂಗ್ ವಿಡಿಯೋನು ಕಮ್ಮಿ, ಕ್ಯಾಂಪಿಂಗ್ ವಿಡಿಯೋ ಎಲ್ಲ ಮಾಡ್ತೀನಿ. ವಿಡಿಯೋ ನೋಡಿ. ಟ್ರಾವೆಲ್ ಇಂಡಿಯಾ ಇಸ್ ಬ್ಯಾಕ್ ವಿತ್ ಅ ಬ್ಯೂಟಿಫುಲ್ ವಿಡಿಯೋ. ಮಾಕುಟ ನಮ್ದೇ ಅಂತ. ಬೆಟ್ಟದ ಮೇಲೆ ರೋಡು ಟರ್ನ್ ಆಗಿ ಕೋತಿ ನೋಡು, ಹೇಳ್ಕೊಬಿಡ್ತಿತ್ತು ಈಗ. ಆದರೆ ಹೆಚ್ಚಿನ ಬಿಸ್ಕೆಟ್ ಅಂತ. ಮತ್ತೆ ಇನ್ನೊಂದು ವಿಷಯ ಇದೆ, ಈ ಕೋತಿಗಳಿಗೆಲ್ಲ ಫೀಡಿಂಗ್ ಮಾಡಬೇಡಿ, ಅದು ಭಾರಿ ಕೆಟ್ಟದು. ಈಗ ಅವ್ರಿಗೆ ಸಿಕ್ಕಿಲ್ಲ ಏನಾದರೂ ಫುಡ್, ಪ್ಲಾಸ್ಟಿಕ್ ತಿಂದು ಪ್ಲಾಸ್ಟಿಕ್ ಎಸೆಯೋದು. ನಮ್ಮ ಫುಡ್ ಅವ್ರಿಗೆ ಸೆಟ್ ಆಗೋದಿಲ್ಲ. ನೀರ್ ಸೌಂಡ್ ನೋಡು. ಹೊತ್ತಾಗಿ ಸ್ಟ್ರೈಟ್ ರೋಡ್ ಅಂದ್ರೆ ಇದು ಒಂದೇ ಸಿಕ್ಕಿದಲ್ವಾ? ಮುಗಿಗಾಯ್ತು, ಲಾಸ್ಟ್ ಮುಗಿಗಾಯ್ತು ಈಗ ಅದಕ್ಕೆ. ಗಾಯ್ಸ್, ಹಾಗೆ ಫೈನಲಿ ನಾವು ಈ ಮಾಕುಟ ಘಾಟ್ ಸೆಕ್ಷನ್ ಎಂಡ್ಗಲ್ಲಿ ಬಂದ್ವಿ ಅಲ್ವೇನೋ. ಅದು ಆ ಕಡೆದ ಒಂದು ಚೆಕ್ ಪೋಸ್ಟ್ ಬರುತ್ತೆ, ನಾವು ಆ ಕಡೆ ಹೋಗ್ತಾ ಇಲ್ಲ ಅಲ್ಲೇನೋ. ಗಾಯ್ಸ್, ಇವತ್ತು ನಮ್ದು ಮಾಕುಟದ ಒಂದು ವಿಡಿಯೋ ಆಗಿತ್ತು. ಅಂದ್ರೆ ನಮ್ಮ ಊರಿಂದ ಬಂದು ಮಾಕುಟ ಈ ಒಂದು ಘಾಟ್ ಸೆಕ್ಷನ್ ಏನಿದೆ ಅಲ್ವಾ, ಇವಾಗ ನಾವು ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ ಈ ಒಂದು ಬ್ಯೂಟಿಫುಲ್ ಆಗಿರೋ ಜಾಗನ. ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ನಮ್ಮ ಫಾಕ್ಸ್ ನಾವು ನಮ್ಮ ಎಲ್ಲಿ ಹೋಗ್ತಿರೋದು ಮನೆಗೆ. ಗಾಯ್ಸ್ ನೋಡಿ ಅಲ್ವಾ. ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಗಾಯ್ಸ್, ಇಷ್ಟು ವಿಷಯ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗಾಯ್ಸ್ ನೋಡಿ, ವಿಡಿಯೋ ಇಷ್ಟ ಆಗೋದಾದ್ರೆ ಡಿಸ್ಲೈಕ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯ ಮತ್ತು ಉದ್ದೇಶಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇದೇ ಥರ ಸೂಪರ್ ಆಗಿರೋ ವಿಡಿಯೋ ಕಾಣುವವರೆಗೆ ಗುಡ್ ಬೈ.